ವೀಕ್ಷಕರೇ, ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದವು. ಮಂಗಳನ ಗ್ರಹಕ್ಕೆ ನಾವು ನೌಕೆ ಕಳಿಸ್ತಾ ಇದ್ದೀವಿ. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೇವೆ ಅಂತ ಬೆನ್ನು ತಟ್ಟುಕೊಳ್ತಾ ಇದ್ದೇವೆ. ಆದ್ರೆ ಅಸಲಿ ಸತ್ಯವೇನು ಗೊತ್ತಾ? ಇಂದಿಗೂ ನಮ್ಮ ಅಕ್ಷರ ದೇಗುಲಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಬೆಂಕಿ ಹಚ್ತಾ ಇರೋದು ಇದೇ ಜಾತಿ ಎಂಬ ಭೂತ. ನಮ್ಮ ದೇಶದ ಜನರೇ, ನಿಮಗೆ ಒಮ್ಮೆ ಕೇಳಬೇಕಿದೆ, ನಾವು ಚರ್ಚೆ ಮಾಡಬೇಕಾಗಿರೋದು ಸೈಂಟಿಫಿಕ್ ರಿಸರ್ಚ್ ಬಗ್ಗೆಯೋ ಅಥವಾ ಸಮಾಜದಲ್ಲಿರೋ ಜಾತಿ ಸಮೀಕರಣಗಳ ಬಗ್ಗೆಯೋ? ನಾವು ಮಾತನಾಡಬೇಕಾಗಿರೋದು ವಿಶ್ವ ದರ್ಜೆಯ ಶಿಕ್ಷಣದ ಬಗ್ಗೆಯೋ ಅಥವಾ ಯಾವ ವರ್ಗಕ್ಕೆ ಯಾವ ಸಮಿತಿಯನ್ನೋ ಕಿತ್ತಾಟದ ಬಗ್ಗೆಯೋ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮನಸ್ಥಿತಿ? ಯಾಕೆ ಸರ್ ಈ ರೀತಿ ಹೇಳ್ತಾ ಇದ್ದೀರಿ? ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಸಮಾನತೆಯ ಸಮರ ಶುರುವಾಗಿದೆ. UGC ಜಾರಿಗೆ ತಂದಿರೋ ಒಂದು ಹೊಸ ನಿಯಮ ಈಗ ಇಡೀ ದೇಶದ ವಿದ್ಯಾರ್ಥಿ ಸಮೂಹವನ್ನ ಎರಡಾಗಿ ಸಿಳಿದೆ, ಅಂದ್ರೆ ಎರಡು ಭಾಗವಾಗಿ ಮಾಡಿದೆ. ಒಂದ್ ಕಡೆ ದಲಿತ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ರಕ್ಷಾ ಕವಚ ಸಿಕ್ಕಿದೆ ಅನ್ನೋ ಸಂಭ್ರಮವಾದ್ರೆ, ಇನ್ನೊಂದು ಕಡೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನಮಗೆ ನ್ಯಾಯ ಎಲ್ಲಿ ಅಂತ ಬೀದಿಗಿಳಿದಿದ್ದಾರೆ. ಯಾರಿಗೆ ರಕ್ಷಣೆ, ಯಾರಿಗೆ ಆತಂಕ? ಪ್ರತಿಭಟನೆ ಹಿಂದಿರುವ ಕಹಿ ಸತ್ಯ ಏನು? ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ. ಒಬ್ಬ ಪತ್ರಕರ್ತನಾಗಿ ಸಮಾಜವನ್ನ ಸಮಾನತೆಯ ದೃಷ್ಟಿಯಿಂದ ನೋಡುವ ಒಬ್ಬ ಪತ್ರಕರ್ತನಾಗಿ ಈ ಸುದ್ದಿಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮೊದಲನೇದಾಗಿ ಏನಿದು ಹೊಸ ನಿಯಮ, ಯಾಕೀಗ ಜಾರಿ ಬಂತು? ಮೊದಲನೇದು, ಯಾಕಂದ್ರೆ ವೀಕ್ಷಕರೇ, ಈ ನಿಯಮ ಸುಮ್ಮನೆ ಬಂದಿದ್ದಲ್ಲ. ಇದರ ಹಿಂದೆ ಸುಪ್ರೀಂ ಕೋರ್ಟ್ನ ಕಟ್ಟುನಿಟ್ಟಿನ ಆದೇಶವಿದೆ. ರೋಹಿತ್ ವೆಮುಲಾ ಮತ್ತು ಪಾಯಲ್ ತಡ್ವಿ ಅನ್ನುವಂತಹ ಇಬ್ರು ಸಾವನ್ನಪ್ಪಿದ ನಂತರ ಕ್ಯಾಂಪಸ್ಗಳಲ್ಲಿ ನಡೆಯೋ ಜಾತಿ ತಾರತಮ್ಯಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಕೋರ್ಟ್ UGCಗೆ ಚಾಟಿ ಬೀಸಿತ್ತು. ಇದರ ಫಲವೇ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯ ಪ್ರಚಾರ ನಿಯಮಗಳು 2026 ಇನ್ನು ಮುಂದೆ ಪ್ರತಿ ಕಾಲೇಜಿನಲ್ಲಿಯೂ ಸಮಾನತಾ ಸಮಿತಿ ಇರಲೇಬೇಕು ಅಂತ ಹೇಳಿದೆ. ಇದು ಹೇಳೋದಕ್ಕೂ ಕೂಡ ಒಂದಿಷ್ಟು ಅಂಕಿಅಂಶಗಳ ಕಾರಣ ಇದೆ. 2017ರಲ್ಲಿ 173 ದೂರುಗಳಿದ್ವು, 2024ರಲ್ಲಿ 378 ದೂರುಗಳಿದ್ವು. ಅಂದ್ರೆ 118% ಈ ದೂರುಗಳ ಸಂಖ್ಯೆ ಹೆಚ್ಚಾಯಿತು. ಅಂದ್ರೆ ಈ 5 ವರ್ಷಗಳ ಅವಧಿಯಲ್ಲಿ ಜಾತಿ ತಾರತಮ್ಯದ ದೂರುಗಳು ಬರೋಬ್ಬರಿ 118% ಏರಿಕೆ ಆಗಿವೆ. ದೂರುಗಳೇನು ಇತ್ಯರ್ಥವಾಗ್ತಾ ಇವೆ, ಆದ್ರೆ ಬಾಕಿ ಇರೋ ಪ್ರಕರಣಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಾ ಇದೆ. ಇದಕ್ಕಾಗಿ UGC ಈಗ ಅಸ್ತ್ರ ಹಿರಿದಿದೆ. ಹಾಗಿದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಬೀದಿಗೆ ಯಾಕೆ ಇಳಿದ್ರು ಅಂತ ಪರ ವಿರೋಧದ ಚರ್ಚೆ ಇದು. ಇಲ್ಲಿಂದಲೇ ಅಸಲಿ ಗದ್ದಲ ಶುರುವಾಗುತ್ತೆ. ಈ ನಿಯಮದ ವಿರುದ್ಧ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಯಾಕೆ ಕೆರಳಿದ್ದಾರೆ? ಅದರ ಹಿಂದಿರೋ ಕಹಿ ಸತ್ಯ ಏನಿದೆ ಅಂದ್ರೆ, ಪ್ರತಿಭಟನಾಕಾರರ ವಾದ ಏನಂದ್ರೆ, ಸಮಾನತಾ ಸಮಿತಿಯಲ್ಲಿ ಕೇವಲ SC ST OBC ಪ್ರತಿನಿಧಿಗಳನ್ನಷ್ಟೇ ಇರಬೇಕಾ, ಅಥವಾ ನಮಗೆ ತಾರತಮ್ಯವಾದ್ರೆ ನಾವು ಯಾರಿಗೆ ದೂರು ಕೊಡಬೇಕು? ಈ ನಿಯಮ ನಮ್ಮನ್ನ ಕಡೆಗಣಿಸಿದೆ ಅನ್ನೋದು ಇವರ ವಾದವಾಗಿದೆ. ಒಂದು ವೇಳೆ ಯಾರಾದ್ರೂ ಸುಳ್ಳು ದೂರು ನೀಡಿದ್ರೆ ಆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಯ ಭವಿಷ್ಯ ಏನಾಗುತ್ತೆ? ಸುಳ್ಳು ದೂರು ನೀಡಿದವರಿಗೆ ಶಿಕ್ಷೆ ಏನು ಅನ್ನೋ ಪ್ರಶ್ನೆಗೆ UGC ನಿಯಮದಲ್ಲಿ ಈಗ ಉತ್ತರವೇ ಇಲ್ಲದಂತಾಗಿದೆ. ಹಾಗಾಗಿ ಇದೊಂದು ಕೂಡ ಅವರ ವಾದವಾಗಿದೆ. ಆದ್ರೆ ದಲಿತ ಸಂಘಟನೆಗಳ ಪ್ರಕಾರ ದಶಕಗಳಿಂದ ಅನುಭವಿಸುತ್ತಿರುವ ನೋವಿಗೆ ಇದು ಮದ್ದಾಗಲಿದೆ. ಕ್ಯಾಂಪಸ್ನಲ್ಲಿ ಘನತೆಯಿಂದ ಬದುಕಲು ಈ ನಿಯಮ ಬೇಕೇ ಬೇಕು ಅನ್ನೋದು ಇವರ ತರ್ಕವಾಗಿದೆ. ಈ ಒಂದು ವಿವಾದ ಈಗ ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಇದು ಸಂವಿಧಾನದ ಸಮಾನತೆಯ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಒಂದು ಕಡೆ ಶೋಷಿತರಿಗೆ ನ್ಯಾಯ ಸಿಗಬೇಕಾಗಿದೆ, ಇನ್ನೊಂದು ಕಡೆ ನ್ಯಾಯದ ಹೆಸರಲ್ಲಿ ಅನ್ಯಾಯವಾಗಬಾರದು ಅನ್ನೋದು ಕೂಡ ಒಂದು ಕೂಗಿದೆ. ಈ ರೀತಿ ಯಾಕಾಯಿತು ಅಂತ ನೋಡೋದಾದ್ರೆ, 2016 ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾಲಯದ ರೋಹಿತ್ ವೆಮುಲಾ ಆತ್ಮಹತ್ಯೆ ಮಾಡಿಕೊಂಡಾಗ ದೇಶದಾದ್ಯಂತ ಪ್ರತಿಭಟನೆ ನಡೆದಿತ್ತು. ಅವರಿಗೆ ಸ್ಕಾಲರ್ಶಿಪ್ ನಿಲ್ಲಿಸಲಾಗಿತ್ತು ಮತ್ತು ಹಾಸ್ಟೆಲ್ನಿಂದ ಹೊರ ಹಾಕಲಾಗಿತ್ತು ಎಂಬ ಆರೋಪ ಇತ್ತು. ಅದೇ ರೀತಿ 2019ರಲ್ಲಿ ಮುಂಬೈನ ಡಾಕ್ಟರ್ ಪಾಯಲ್ ತಡ್ವಿ ಎಂಬ ವೈದ್ಯಕೀಯ ವಿದ್ಯಾರ್ಥಿನಿ ಹಿರಿಯ ವಿದ್ಯಾರ್ಥಿಗಳ ಜಾತಿ ನಿಂದನೆ ತಾಳಲಾರದೆ ಪ್ರಾಣ ಬಿಟ್ಟಿದ್ರು. ಈ ಎರಡೂ ಪ್ರಕರಣಗಳು ಜಾತಿ ತಾರತಮ್ಯ ಕೇವಲ ಹಳ್ಳಿಗಳಲ್ಲಿ ಇಲ್ಲ, ಶಿಕ್ಷಿತ ಕ್ಯಾಂಪಸ್ಗಳಲ್ಲಿ ಕೂಡ ಇದೆ ಎಂಬುದನ್ನ ಜಗತ್ತಿಗೆ ತೋರಿಸಿತು. ಸುಪ್ರೀಂ ಕೋರ್ಟ್ ಈ ಹೊಸ ನಿಯಮ ತರಲು UGCಗೆ ವಾರ್ನ್ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗಿತ್ತು. ಆದ್ರೆ ಇಲ್ಲಿ ಸಾಮಾನ್ಯ ವರ್ಗದ ಆತಂಕಕ್ಕೂ ಒಂದು ಉದಾಹರಣೆ ಇದೆ. ಅಂದ್ರೆ ಒಬ್ಬ ಸಾಮಾನ್ಯ ವರ್ಗದ ವಿದ್ಯಾರ್ಥಿ, ಒಬ್ಬ ಮೀಸಲಾತಿ ವರ್ಗದ ವಿದ್ಯಾರ್ಥಿಯ ನಡುವೆ ಯಾವುದೋ ಒಂದು ವೈಯಕ್ತಿಕ ವಿಚಾರಕ್ಕೆ ಜಗಳವಾಗುತ್ತೆ. ಅದು ಹುಡುಗಿ ವಿಚಾರವಿರಬಹುದು, ಹಣಕಾಸಿನ ವಿಚಾರವಿರಬಹುದು, ಯಾವುದಕ್ಕೂ ಒಂದು ಸಲ ಜಗಳ ಆಗತ್ತೆ.
ಈಗ ಹೊಸ ನಿಯಮದ ಪ್ರಕಾರ ಮೀಸಲಾತಿ ವರ್ಗದ ವಿದ್ಯಾರ್ಥಿ ಸಮಾನತಾ ಸಮಿತಿಗೆ ಜಾತಿ ನಿಂದನೆ ನಡೆದಿದೆ ಅಂತ ದೂರು ಕೊಟ್ರೆ ಆ ಸಮಿತಿಯಲ್ಲಿ ಕೇವಲ ಅದೇ ವರ್ಗದ ಪ್ರತಿನಿಧಿಗಳು ಇರ್ತಾರೆ. ಆಗ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗೆ ಅಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ಸಿಗುತ್ತದೆಯೇ? ಒಂದು ವೇಳೆ ದೂರು ಸುಳ್ಳಾಗಿದ್ರೆ ಆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನ ಹಾಳಾಗುವುದಕ್ಕೆ ಹೊಣೆ ಯಾರಾಗ್ತಾರೆ? ಈ ಒಂದು ಮುಖದ ನ್ಯಾಯ ಎಂಬುದು ಈಗ ಪ್ರತಿಭಟನೆಯ ಕೇಂದ್ರ ಬಿಂದು. ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಅವ್ರ ವಾದ. ಇನ್ನು ಈ ಸಮಿತಿಯಲ್ಲಿ SC ST OBC ಜೊತೆಗೆ ಮಹಿಳೆ ಮತ್ತು ಅಂಗವಿಕಲ ಪ್ರತಿನಿಧಿ ಇರಬೇಕು. ಆದರೆ ಸಾಮಾನ್ಯ ವರ್ಗದ ಪ್ರತಿನಿಧಿಗೆ ಇಲ್ಲಿ ಸ್ಥಾನವಿಲ್ಲ, ಇದು ನ್ಯಾಚುರಲ್ ಜಸ್ಟಿಸ್ಗೆ ವಿರುದ್ಧ ಎಂಬುದು ಕೂಡ ಅವರ ವಾದವಾಗಿದೆ. ಈಗ ಅಮೆರಿಕದಂತ ದೇಶಗಳಲ್ಲಿ ಅಫಿರ್ಮೇಟಿವ್ ಆಕ್ಷನ್ ಅಡಿಯಲ್ಲಿ ಇಂತಹ ನಿಯಮಗಳಿವೆ. ಆದ್ರೆ ಅಲ್ಲಿ ಎಲ್ಲಾ ಜನಾಂಗದವರಿಗೆ ದೂರು ನೀಡಲು ಅವಕಾಶವಿರುತ್ತೆ. ಭಾರತದ ಈ ಹೊಸ ನಿಯಮದಲ್ಲಿ ಕೇವಲ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ರಕ್ಷಣೆ ಇದೆ ಎನ್ನುವುದು ವಿರೋಧಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಅಟ್ರಾಸಿಟಿ ಕಾಯ್ದೆ ಅಂತ ಇಲ್ಲಿಯೂ ಕೂಡ ಸುಳ್ಳು ದೂರು ನೀಡಿದವರಿಗೆ ಯಾವುದೇ ನಿರ್ದಿಷ್ಟ ಶಿಕ್ಷೆಯನ್ನ ಈ ನಿಯಮ ಉಲ್ಲೇಖಿಸಿಲ್ಲ. ಇದು ಮೇಲ್ವರ್ಗದ ವಿದ್ಯಾರ್ಥಿಗಳಲ್ಲಿ ಬ್ಲ್ಯಾಕ್ ಮೇಲ್ ಆಗುವ ಭಯವನ್ನು ಹುಟ್ಟಿಸಿದೆ. ವೀಕ್ಷಕರೇ, ಯೋಚನೆ ಮಾಡಿ. ಒಬ್ಬ ಪತ್ರಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ, ನಿಜಕ್ಕೂ ಒಂದೊಂದ್ಸಲ ನಮ್ಗೆ ಅನ್ಸುತ್ತೆ ನಮ್ಮ ಭಾರತ ಯಾವಾಗ ಉದ್ಧಾರ ಆಗ್ಬೇಕು. ಇದಕ್ಕಿಂತ ಮೊದಲು ನಾನು ಯುರೋಪಿಯನ್ ಒಕ್ಕೂಟದ ಜೊತೆ ಭಾರತ ಒಂದು ದೊಡ್ಡ ಅಗ್ರಿಮೆಂಟ್ ಮಾಡ್ಕೊಂಡಿದೆ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಾ ಇದ್ದೀವಿ. ಅಂಥದ ಸಂದರ್ಭದಲ್ಲಿ ಇಂತಹ ಒಂದು ವಿದ್ಯಮಾನವನ್ನು ನೋಡಿದಾಗ ನಿಜಕ್ಕೂ ಅನ್ಸುತ್ತೆ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಗೆಳೆಯರ ನಡುವೆ ಸಣ್ಣ ಜಗಳವಾದ್ರೂ ಕೂಡ ಅದು ಈಗ ಜಾತಿ ತಾರತಮ್ಯದ ರೂಪ ಪಡೆಯಬಹುದು. ರೋಹಿತ್ ವೇಮುಲ್ಲಾ ಮತ್ತು ಪಾಯಲ್ ತಡ್ವಿ ಅವರಿಗೆ ಆದ ಅನ್ಯಾಯ ಇನ್ಯಾವ ವಿದ್ಯಾರ್ಥಿಗೂ ಆಗಬಾರ್ದು ಅನ್ನೋದು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯವಾದ ಮತ್ತೊಂದು ಪ್ರಶ್ನೆ ಇದೆ. ಒಂದು ವೇಳೆ ಯಾರಾದ್ರೂ ದ್ವೇಷಕ್ಕಾಗಿ ಸುಳ್ಳು ದೂರನ್ನ ಕೊಟ್ರೆ ಆ ಸಮಿತಿಯಲ್ಲಿ ಆ ವರ್ಗದ ಪ್ರತಿನಿಧಿಯೇ ಇಲ್ಲದಿದ್ದಾಗ ಸಾಮಾನ್ಯ ವಿದ್ಯಾರ್ಥಿ ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗ್ಬೇಕು? UGC ತಂದಿರೋ ಈ ಸಮಾನತೆಯ ತಕ್ಕಡಿ ಒಂದು ಕಡೆ ವಾಲಿರೋದು ಯಾಕೆ? ಇಡೀ ಜಗತ್ತಿಗೆ ಸಮಾನತೆ ಪಾಠ ಮಾಡಬೇಕಿರೋ UGC ನಿಯಮ ರೂಪಿಸುವಾಗಲೇ ಒಂದು ವರ್ಗವನ್ನ ಕಡೆಗಣಿಸುತ್ತೆ. ಇದು ಕೂಡ ಒಂದಿಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಆದ್ರೆ ಕೊನೆಯದಾಗಿ ಪತ್ರಕರ್ತನಾಗಿ ನಾನು ಹೇಳೋದು ಇಷ್ಟೇ, ಕ್ಯಾಂಪಸ್ಗಳು ಜಾತಿಗಳನ್ನ ಸೃಷ್ಟಿಸುವ ಕಾರ್ಖಾನೆಗಳು ಆಗಬಾರ್ದು. ಮೀಸಲಾತಿ ಇರಲಿ ಅಥವಾ ಇರದಿರಲಿ, ಬೆಂಚಿನ ಮೇಲೆ ಕುಳಿತಾಗ ಇಬ್ರು ವಿದ್ಯಾರ್ಥಿಗಳೇ, ಒಬ್ಬನಿಗೆ ಅನ್ಯಾಯವಾದಾಗ ಇನ್ನೊಬ್ಬ ಹಕ್ಕು ಕೇಳೋದು ತಪ್ಪಲ್ಲ. ಆದ್ರೆ ಆ ಹಕ್ಕಿನ ಹೋರಾಟ ಹಠವಾಗಿ ಬದಲಾಗಿ ದೇಶದ ಶಿಕ್ಷಣದ ಹಾದಿ ತಪ್ಪಿಸದಂತಿರ್ಲಿ. ಯಾಕಂದ್ರೆ ಈ ನೆಲ ಬಸವಣ್ಣ ಕನಕದಾಸರ ನಾಡಿನಲ್ಲಿ ಏನಾಗ್ತಾ ಇದೆ? 12ನೇ ಶತಮಾನದಲ್ಲೇ ಜಗಜ್ಯೋತಿ ಬಸವಣ್ಣನವರು ಹೇಳಿದ್ರು, ಇವನಾರವ ಎನ್ನದಿರಿ, ಇವನಮ್ಮವ ಎಂದೆನಿಸದಯ್ಯ ಅಂತ. ಅಂದು ಅವರು ಜಾತಿ ರಹಿತ ಸಮಾಜಕ್ಕಾಗಿ ಅನುಭವ ಮಂಟಪವನ್ನು ಕಟ್ಟಿದ್ರು. ಕನಕದಾಸರು ಕುಲವೆಂದು ಹೊಡೆದಾಡದಿರಿ ಅಂತ ಅಬ್ಬರಿಸಿದ್ರು. ಆದ್ರೆ ಇಂದು ನಾವು ಏನ್ ಮಾಡ್ತಾ ಇದ್ದೇವೆ? ಬಸವಣ್ಣ ಕನಕದಾಸರ ನಾಡಿನಲ್ಲೇ ವಿದ್ಯಾರ್ಥಿಗಳು ಜಾತಿಯ ಆಧಾರದ ಮೇಲೆ 2 ತಂಡಗಳಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ಇವತ್ತು ವೀಕ್ಷಕರೇ ತಾವು ಗಮನಿಸಬೇಕು, ಜಪಾನ್, ಜರ್ಮನಿ ಅಥವಾ ಅಮೆರಿಕದಂತಹ ದೇಶಗಳಲ್ಲಿ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಕೃತಕ ಬುದ್ಧಿಮತ್ತೆ AI ಬಗ್ಗೆ ಚರ್ಚೆ ಮಾಡ್ತಾರೆ, ರೋಬೋಟಿಕ್ಸ್, ಎಕಾನಮಿಯ ಬಗ್ಗೆ ಮಾತನಾಡ್ತಾರೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದು ಶತಮಾನಗಳೇ ಹತ್ತಿರ ಬರ್ತಾ ಇದ್ರು ಕೂಡ ಇಂದಿಗೂ ಸಮಿತಿಯಲ್ಲಿ ನಮಗೆಷ್ಟು ಸೀಟು, ನಮಗೆಷ್ಟು ರಕ್ಷಣೆ, ನಮ್ಮ ಜಾತಿ ಅದು, ಇಂತಹದ್ರಲ್ಲಿ ಜಗಳದಲ್ಲಿ ಕಾಲ ಕಳೀತಾ ಇದ್ದೀವಿ. ನಮ್ಮ ನಿಜವಾದ ಶತ್ರು ಜಾತಿ ಅಲ್ಲ, ನಮ್ಮ ನಿಜವಾದ ಶತ್ರು ನಿರುದ್ಯೋಗ, ಬಡತನ, ಅಶಿಕ್ಷಣ. ನಾವು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಶ್ವದ ನಾಯಕನಾಗುವ ಭಾರತ ಕನಸು ಕಾಣಿಸ್ತಾ ಇದೆ. ಕನಸು ಈ ರೀತಿ ನಾವೇ ಹೊಡೆದಾಡ್ಕೊಂಡಾಗ ನನಸಾಗಲು ಸಾಧ್ಯವ? ಇಬ್ಬರಿಗೂ ಬುದ್ಧಿ ಹೇಳಬೇಕಾಗಿದೆ. ನಾನು ಅವರ ಪರವಾಗಿಯೂ ಇಲ್ಲ, ಇವರ ಪರವಾಗಿಯೂ ಇಲ್ಲ, ಇಬ್ಬರಿಗೂ ಬುದ್ಧಿ ಹೇಳಬೇಕಾಗಿದೆ. ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕು. ಆದ್ರೆ ಅಭಿವೃದ್ಧಿಯ ಹಾದಿಯನ್ನ ಎಂದಿಗೂ ಕೂಡ ತಡೆಯಬಾರದು. ಯಾಕಂದ್ರೆ ಕಾಲೇಜಿಗೆ ನಾವು ಹೋಗುವಾಗ ಅಂಬೇಡ್ಕರ್ ಅವರು ಬಹಳಷ್ಟು ದೊಡ್ಡ ಕನಸುಗಳನ್ನ ಕಂಡಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದು ಶೋಷಿತ ವರ್ಗದ ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಗೆ ಬರ್ಲಿ ಅಂತ. ಅವರ ಕನಸು ಸಮಾನತೆಯಾಗಿತ್ತು. ಅಂಬೇಡ್ಕರ್ ಅವರು ಶಿಕ್ಷಣ ಎಂಬ ಅಸ್ತ್ರವನ್ನ ಸಮಾಜವನ್ನ ಒಗ್ಗೂಡಿಸಲು ಬಳಸಬೇಕೆಂದಿದ್ರು. ಆದ್ರೆ ಇಂದು ಏನಾಗ್ತಾ ಇದೆ? ಕಾನೂನುಗಳು ರಕ್ಷಣೆಗೆ ಬರುವ ಬದಲು ಒಂದು ವರ್ಗದ ವಿರುದ್ಧ ಮತ್ತೊಂದು ವರ್ಗ ದೇಶ ಸಾಧಿಸಲು ಬಳಕೆ ಆಗ್ತಾ ಇದೆ.
ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸಬೇಕಾದ ಗೌರವ ಜಾತಿ ಸಮರ ಮಾಡುವುದಲ್ಲ, ಬದಲಾಗಿ ಎಲ್ಲರೂ ಸಮಾನವಾಗಿ ಶಿಕ್ಷಣ ಪಡೆದು ದೇಶ ಕಟ್ಟುವ ಕೆಲಸ ಮಾಡಬೇಕು. ಅಂಬೇಡ್ಕರ್ ಆ ರೀತಿಯ ಕನಸನ್ನ ಹೊಂದಿದ್ರು. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀವಿ ನಾವು? ನಮ್ಮ ನಿಜವಾದ ಶತ್ರು ಯಾವತ್ತು ಜಾತಿ ಅಲ್ಲ, ನಿರುದ್ಯೋಗ, ಇಲ್ಲಿರುವಂತಹ ಅಸಮಾನತೆ, ಇವುಗಳ ವಿರುದ್ಧ ಹೋರಾಡಬೇಕು. ನೆನಪಿರಲಿ, ಅಂಬೇಡ್ಕರ್ ಕಂಡ ಸಮಾನತೆ, ಬಸವಣ್ಣ ಕಂಡ ಕಾಯಕವೇ ಕೈಲಾಸ ಮತ್ತು ಕನಕದಾಸರು ಕಂಡ ಭಕ್ತಿ ಮಾರ್ಗ, ಇವೆಲ್ಲವೂ ನಮ್ಮನ್ನ ಒಂದಾಗಿಸಬೇಕೇ ಹೊರತು ಸೀಳಬಾರದು. ಅಭಿವೃದ್ಧಿ ಅನ್ನೋದು ಎಲ್ರಿಗೂ ಸೇರಿದ ಹಕ್ಕು. ಬನ್ನಿ, ಜಾತಿಯ ಬೇಲಿಗಳನ್ನ ಕಿತ್ತೆಸೆದು ಎಲ್ಲರೂ ಬೆಳೆಯೋಣ. ಈ ಒಂದು ಭಾರತ ಸಮಾನತೆಯ ಭಾರತವಾಗಬೇಕು ವಿನಃ ಜಾತಿವಾದದ ಭಾರತ ಆಗಬಾರದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪರವಿರಲಿ ವಿರೋಧವಿರಲಿ, ಆದ್ರೆ ಒಟ್ಟಾರೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಅಭಿಪ್ರಾಯಗಳು ಕೂಡ ಮ್ಯಾಟರ್ ಆಗುತ್ತೆ. ನಮ್ಮ ದೇಶ ವಿಶ್ವಕ್ಕೆ ವಿಶ್ವಗುರು ಆಗಬೇಕು ಅಂತ ಬಯಸ್ತಾ ಇದ್ದೀವಿ. ಆದ್ರೆ ಇವತ್ತು ಜಾತಿಗಳ ನಡುವೆ ದೇಶದಲ್ಲಿ ಜಗಳ ಆಗ್ತಾ ಇದೆ. ಇಂತಹ ಜಗಳಗಳಿಂದ ನಾವು ವಿಶ್ವಕ್ಕೆ ವಿಶ್ವಗುರು ಆಗಲು ಸಾಧ್ಯನಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.